Hi, hello, welcome to Unique Trade for Success. ಫ್ರೆಂಡ್ಸ್ ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ, ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ರೈಟ್ ಫ್ರೆಂಡ್ಸ್, ಜನವರಿ 14 ಮಾರ್ಕೆಟ್ ಅಲ್ಲಿ ಇವತ್ತು ಆಪ್ಷನ್ ಎಕ್ಸ್ಪೈರಿ ಇತ್ತು. ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಏನೇನು ಪ್ರಾಫಿಟ್ ಮಾಡಬಹುದು ಅಥವಾ ಯಾವ ಲೆವೆಲ್ಸ್ ಎಲ್ಲ ಇಂಪಾರ್ಟೆಂಟ್ ಅಂತ ನಾವು ಪ್ಲಾನ್ 13 ಯೂಟ್ಯೂಬ್ ವಿಡಿಯೋ ಕೊಟ್ಟಿದ್ವಿ. ಹಾಗಾಗಿ ಯಾರೆಲ್ಲ ಒಂದು ವಿಡಿಯೋನ ಫಾಲೋ ಮಾಡಿದ್ರಿ, ಅದನ್ನ ನೋಡ್ಕೊಂಡು ಹೇಗೆ ಆಕ್ಷನ್ ತಗೊಂಡ್ರಿ, ಎಲ್ಲರಿಗೂ ಒಂದ್ ಸೆಕೆಂಡ್ ಕಂಗ್ರಾಟ್ಸ್. ಸೊ ಆ ಒಂದು ಜನವರಿ 13 ವಿಡಿಯೋದಲ್ಲಿ ನಾವೇನ್ ಮಾತಾಡಿದ್ವಿ ಅಂತ ನೋಡೋಣ. ಫಸ್ಟ್ ನೋಡಿ, ಇಲ್ಲಿ 14th ಮಾರ್ಕೆಟ್ ಓಪನ್ ಆಯ್ತು ಅಂತ ಹೇಳಿದ್ರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ಆ ಒಂದು ವಿಡಿಯೋನ ಫಸ್ಟ್ ನೋಡಿ. ಜನವರಿ 13 ಏನ್ ಕೊಟ್ಟಿದ್ದೆ, ಬಿಕಾಸ್ ಆ ಒಂದು ವಿಡಿಯೋದ ಕಂಟಿನ್ಯೂಷನ್. ಇವಾಗ ನಾನು ನಿಫ್ಟಿ ಲೆವೆಲ್ಸ್ ಮಾತಾಡ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಹೌದಾ ಮೇಲೆ ಈ ತರ ಇರ್ಬೋದಲ್ವಾ ಅಂತ. ಸೊ ಅದಕ್ಕಿಂತ ಮುಂಚೆ ನೀವು ಆ ವಿಡಿಯೋ ನೋಡಿದ್ರೆ ಎಸ್, ಒನ್ ಡೇ ಮುಂಚೆ ಪ್ರಿಯಾರಿಟಿಲಿ ಮಾರ್ಕೆಟ್ ಇಂತಿಂತ ಲೆವೆಲ್ಸ್ ಅಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಈ ರೀತಿ ಪ್ಯಾಟರ್ನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಇನ್ನ ಯಾರೆಲ್ಲ ಆ ಒಂದು ವಿಡಿಯೋ ನೋಡಿಲ್ಲ, ಆ ವಿಡಿಯೋ ನೋಡ್ಬಿಟ್ಟು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದರ್ವೈಸ್ ನೀವು ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಇನ್ನು ನಾವು ಜನವರಿ 14 ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಆಗ್ತಾ ಇದೆ. ಸೊ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇಟ್ಸ್ ಅ ಕಂಟಿನ್ಯೂ ಅಪ್ ಟ್ರೆಂಡ್ ಆಗುತ್ತೆ. 640 ಮಾರ್ಕೆಟ್ ವರ್ಗು ಗ್ಯಾಪ್ ಅಪ್ ಆಗುತ್ತೆ. ಒಂದು ಗ್ಯಾಪ್ ಅಪ್ ಆದ್ಮೇಲೆ 640 ಹತ್ರ ಸ್ವಲ್ಪ ಕೇರ್ ತಗೊಳ್ಳಿ, ಅಲ್ಲಿಂದ ಶೂಟ್ ಅಪ್ ಆಗುತ್ತೆ ಅಂತ ಕೊಟ್ಟಿದ್ವಿ. ಅದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಮಾತಾಡಿದ್ವಿ. ಇನ್ನು ಡೌನ್ ಸೈಡ್ ನೋಡೋದಾದ್ರೆ ಮಾರ್ಕೆಟ್ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ 520 ವರೆಗೂ ಮಾರ್ಕೆಟ್ ರೇಂಜ್ ಅಲ್ಲಿ ಓಪನ್ ಆಗುತ್ತೆ. 470, 420 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 420 ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆ 470 ಬಂದಾಗ ಸ್ವಲ್ಪ ಸಪೋರ್ಟ್ ಪಾಯಿಂಟ್ ಆಗಿರೋದ್ರಿಂದ ಆ ಪಾಯಿಂಟ್ ಅಲ್ಲಿ ಕೇರ್ ತಗೊಳ್ಳಿ ಅಂತ ಹೇಳಿದ್ವಿ. ಹಾಗಾದ್ರೆ ಇವತ್ತು ಮಾರ್ಕೆಟ್ ಏನಾಯ್ತು, ಹಾಗೆ ಬ್ಯಾಂಕ್ ನಿಫ್ಟಿ ಏನಾಯ್ತು? ಸೊ ಹೈಯೆಸ್ಟ್ ಪೊಟೆನ್ಶಿಯಲ್ ಇರುವಂತದ್ದು ಬ್ಯಾಂಕ್ ನಿಫ್ಟಿ ಅಲ್ಲಿ 32,700 ಕ್ರಾಸ್ ಆಗ್ಬೇಕಾದ್ರೆ ಹೈಯೆಸ್ಟ್ ಪೊಟೆನ್ಶಿಯಲ್ ಇರುತ್ತೆ, ಟ್ರೇಡ್ ಮಾಡಿ ಅಂತ ಕೊಟ್ಟಿದ್ವಿ. ಮಿನಿಮಮ್ ರಿಸ್ಕ್ ತಗೊಂಡು ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಇರುವಂತ ಸ್ಟ್ರೈಕ್ ಚೂಸ್ ಮಾಡಿ ಅಂತ. ಹಾಗಾಗಿ ಅದೆಲ್ಲ ಏನಾಯ್ತು ಅಂತ ಒಂದ್ಸರಿ ನೋಡೋಣ. ಇನ್ನು ಈ ವಿಡಿಯೋದಲ್ಲಿ ನೋಡೋದಾದ್ರೆ ಫಸ್ಟ್ ನಾವು ನಿಫ್ಟಿ ನೋಡೋದಾದ್ರೆ ನೋಡಿ, ನಿಫ್ಟಿ ಇವತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ, 520 ಇಂದ ಮಾರ್ಕೆಟ್ 470 ಗ್ಯಾಪ್ ಅಪ್ ಅಂತೂ ಆಗ್ಲಿಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಷನ್ ಅಪ್ ಟ್ರೆಂಡ್ ಕಾಣಿಸ್ತಿಲ್ಲ. ಇನ್ನು ಗ್ಯಾಪ್ ಡೌನ್ ಆಯ್ತು, ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಆಯ್ತು. ಈ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಆಗಿ 470 ಹತ್ರ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು. ಆ ಒಂದು 470 ಇಂದ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂಗೆ ಅಲ್ಲಿಂದ ಪಾಯಿಂಟ್ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಒಂದು ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ವಿ. 470 ಇಂದ ನೀವು ನೋಡೋದಾದ್ರೆ ಅರೌಂಡ್ 570, 610 ವರೆಗೂ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತು ಮಾರ್ಕೆಟ್. ಹಾಗೆ ಮಾರ್ಕೆಟ್ ನೋಡಿ ಎಷ್ಟು ಸೂಪರ್ ಆಗಿ ಮಾರ್ಕೆಟ್ ಮೂವ್ ಆಗಿದೆ. ಅಂದ್ರೆ ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಮಾಡ್ಕೊಂಡು ನಾವು 420 ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 470 ಅಲ್ಲಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಯ್ತು. ಆ ಒಂದು ಪಾಯಿಂಟ್ ಇಂದ ಗುಡ್ ಮೂವ್ಮೆಂಟಮ್ ಕೊಟ್ಟಿದೆ. ಇನ್ನು ಓಲ್ ದ ಡೇ ಮಾರ್ಕೆಟ್ ನಾವು ನೋಡೋದಾದ್ರೆ 14,540 ಇಂದ 14,590, 600 ರೇಂಜ್ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಗಿರೋದ್ರಿಂದ ಸೊ ನಾಳೆ ಗುಡ್ ಮೂಮೆಂಟಮ್ ಅಂತಾನೆ ಹೇಳ್ಬೋದು. ನಾಳೆಗೆ ಮಾರ್ಕೆಟ್ ಇವತ್ತೇ ಒಂದು ಒಳ್ಳೆ ಬೇಸ್ ನ ಕೊಟ್ಟಿದೆ. ನಾಳೆ ಮಾರ್ಕೆಟ್ ಯಾವ ಲೆವೆಲ್ಸ್ ಬೇಕಾದ್ರೆ ಒಂದು ಗುಡ್ ಮೂಮೆಂಟಮ್ ಆಗುತ್ತೆ ಅಂತ ನಿಫ್ಟಿಯಲ್ಲಿ ನೋಡೋಣ. ಸೊ ಓವರ್ ಆಲ್ ದ ಡೇ ನೋಡಿದ್ರೆ ಇವತ್ತು ಗುಡ್ ಡೇ ಅಂತ ಹೇಳ್ಬೋದು ನಿಫ್ಟಿಯಲ್ಲಿ. ಬಟ್ ಇಂಡೆಕ್ಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟೆಡ್ ಅಂತ ವ್ಯಾಲ್ಯೂಮ್ಸ್ ಆಗಲಿ ಎಕ್ಸ್ಪೆಕ್ಟೆಡ್ ಆಗಿರುವಂತ ಮಾರ್ಕೆಟ್ ಅಲ್ಲಿ ಬರಲಿಲ್ಲ. ನಾವೇನ್ 30 ರೂಪಾಯಿಗೆ ನಾವು ಡಿಸ್ಕಸ್ ಮಾಡಿದ್ವಿ, 30 rupees ಇಂದ 210, 180 ಹೋಗುತ್ತೆ ಅಂತ. ಇವತ್ತು ಅಂತ ಒಂದು ಆಪರ್ಚುನಿಟಿ ಮಾರ್ಕೆಟ್ ಅಲ್ಲಿ ಬರ್ಲಿಲ್ಲ. ಬಿಕಾಸ್ ನೋಡಿ, ಆಪ್ಷನ್ ಮಾರ್ಕೆಟ್ ಮಾಡ್ಬೇಕಾದ್ರೆ ಇದರ ಸೈಡ್ ವೇಸ್ ಅಥವಾ ಮಾರ್ಕೆಟ್ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಲ್ಲಿ ಇತ್ತು ಅಂದ್ರೆ ಅಂತ ಒಂದು ಬಿಗ್ ಮೂಮೆಂಟಮ್ ಬರಲ್ಲ. ಒಂದು ಟ್ರೆಂಡಿ ಆಗಿದ್ರೆ ಮಾತ್ರನೇ ಗುಡ್ ಪ್ರಾಫಿಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಟ್ರೇಡ್ ಅಲ್ಲಿ ಯಾರು ಇಲ್ಲಿ ಕಾಲ್ ತಗೊಂಡಿದ್ರು ಅವ್ರು ಮಾತ್ರ ಗುಡ್ ಪ್ರಾಫಿಟ್ ಮಾಡಕ್ಕಾಗತ್ತೆ. ಈ ಒಂದು ರ್ಯಾಲಿನ ಮಿಸ್ ಮಾಡಿದವ್ರು ಇಲ್ಲೆಲ್ಲ ಬಂದಿದ್ರೆ 100% ಆಗಿ ಮಾರ್ಕೆಟ್ ಅಲ್ಲಿ ಅಂತ ಗುಡ್ ಪ್ರಾಫಿಟ್ ನ ಮಾಡಕ್ಕಾಗಿರೋದಿಲ್ಲ. ಆದ್ರೆ ಇವತ್ತು ಒಂದು 2 ಗುಡ್ ಟ್ರೇಡ್ ಇತ್ತು. ಒಂದು ಟ್ರೇಡ್ ಅಲ್ಲಿ ಒಂದು 20 ರೂಪಾಯಿ, 25 ರೂಪಾಯಿಂದ ಒಂದು 75 rupees ವರೆಗೂ ಹೋಗಿತ್ತು. ನಿಮ್ಮ ಕ್ಯಾಪಿಟಲ್ ನ 3 times ಮಾಡ್ತಲ್ಲ, ದಟ್ಸ್ ಅ ಗುಡ್ ಟ್ರೇಡ್ ಅಂತ ಹೇಳ್ಬೋದು. ಇನ್ನು ಲೈವ್ ಸೆಷನ್ ಅಲ್ಲೂ ನಾವು ಫೈಂಡ್ ಮಾಡಿ ಕೆಲವೊಂದು ಟ್ರೇಡ್ಸ್ ನ ಕೊಟ್ಟಿದ್ವಿ. ಯಾರೆಲ್ಲ ನಮ್ ಸ್ಟೂಡೆಂಟ್ ಆಗಿ ಅಥವಾ ನಮ್ಮ ಸಬ್ಸ್ಕ್ರಿಪ್ಷನ್ ತಗೊಂಡಿರೋರು ನಮ್ ಜೊತೆ ಲೈವ್ ಸೆಷನ್ ಅಲ್ಲಿ ಇದ್ರೆ ಅವರು ಈ ಒಂದು ಅವಕಾಶನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಬೆಳಿಗ್ಗೆ ಮಾರ್ನಿಂಗ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಎಲ್ಲರೂ ಪ್ರಾಫಿಟ್ ಅಲ್ಲೇ ಇದ್ವಿ. ಸೆಕೆಂಡ್ ಹಾಫ್ ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಹೈ ವಾಲಟಿಲಿಟಿ ಮಾರ್ಕೆಟ್. ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ಎಕ್ಸ್ಪೈರಿ ಅಂತ ಹೇಳ್ಬೇಕಾದ್ರೆ ಪ್ರೀಮಿಯಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾಗ್ಲಿ ಎಂಟ್ರಿ ಮಾಡೋದಾಗ್ಲಿ ಕನ್ಫ್ಯೂಷನ್ ಆದ್ರೆ ಸ್ಮಾಲ್ ಲಾಸ್ ನೀವು ಬೇರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಟ್ರೇಡ್ ಅನ್ನೋದು ಇಸ್ ಡಿಫ್ರೆಂಟ್, ಎಲ್ಲರಿಗೂ ಸೂಟೇಬಲ್ ಅಲ್ಲ. ತಿಳ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸೊ ಇನ್ನು ನಿಫ್ಟಿ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ನಿನ್ನೆ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಚಾರ್ಟ್ ವೆರಿ ವೆರಿ ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ವಿ, ಕೋರಿಲೇಷನ್ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿ ಓಪನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಅಪ್ ಆಗಿದ್ರೆ, ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಸೊ ಆಮೇಲೆ ಮಾರ್ಕೆಟ್ ಏನಾಗಿದೆ, ರಿವರ್ಸಲ್ ಆಗಿದೆ.
ಅಂದ್ರೆ ಕಂಪ್ಲೀಟ್ಲಿ ಬ್ಯಾಂಕ್ ನಿಫ್ಟಿಗೂ ಮತ್ತು ಬ್ಯಾಂಕ್ ನಿಫ್ಟಿಗೂ ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನಾವು ಅನ್ಕೊಂಡಿರುವಂತ ಪ್ರೀಮಿಯಮ್ಸ್ ಬರ್ಲಿಲ್ಲ, ನಾವು ಅನ್ಕೊಂಡಂಗೆ ಜಾಬ್ ಪಾಟ್ ಕ್ರಿಯೇಟ್ ಆಗ್ಲಿಲ್ಲ. ಸೊ ಎನಿವೇ ನೋಡೋಣ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ. ಸೊ ನೋಡಿ ನಿಫ್ಟಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ 32,700 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇವತ್ತು ಮಾರ್ಕೆಟ್ ಫಸ್ಟ್ ಟೈಮ್ ಮಾತ್ರ 32,718 ಅನ್ನ ಟಚ್ ಆಯ್ತು. ಅಲ್ಲಿಂದ ಮಾರ್ಕೆಟ್ ಯಾವುದೇ ರೀತಿಯ ಹೈ ಬ್ರೇಕ್ ನ ತೋರಿಸಲಿಲ್ಲ. ಹಾಗೆ ಈ ಮಾರ್ಕೆಟ್ ಏನಾಯ್ತು, ಕಂಪ್ಲೀಟ್ ಫಾಲ್ ಡೌನ್. ಸೊ ಎಲ್ಲಿವರೆಗೂ ಕಂಪ್ಲೀಟ್ ಫಾಲ್ ಡೌನ್ ಆಯ್ತು ಅಂದ್ರೆ ನಮ್ಮ ನೆಕ್ಸ್ಟ್ ಒಂದು ಸಪೋರ್ಟ್ ಏನಿತ್ತು 32,400, ಎಕ್ಸಾಕ್ಟ್ ಆಗಿ ಒಂದು 32,400 430 ರೇಂಜ್ ಇಂದ ಮಾರ್ಕೆಟ್ ಬಲಿಸಬೇಕಾಯ್ತು. ಇದು ಬ್ಯಾಂಕ್ ನಿಫ್ಟಿ. ಇದು ಎರಡು ಇವತ್ತು ಇವನ್ನ ಡೈರೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಇನ್ನು ನಾಳೆಗೆ ನಿಫ್ಟಿಯಲ್ಲಿ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತದೆ, ಯಾವ್ದಾವ್ದು ಇಂಪಾರ್ಟೆಂಟ್ ಅಂತ ನೋಡೋಣ. ಇದೆಲ್ಲ ನಿಮ್ಗೆ ನಿಫ್ಟಿ ಕಡೆ ಮಾತಾಡೋದಾದ್ರೆ ನೋಡಿ, ಅದಕ್ಕಿಂತ ಮುಂಚೆ ನಾವು ನಿಮ್ಗೆ ಜನವರಿ 12ನೇ ತಾರೀಕು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ವಿಪ್ರೋ ಮತ್ತೆ ಇನ್ಫೋಸಿಸ್ ಬಗ್ಗೆ. ಸೊ ಅವ್ರ ಎರಡು ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಗುಡ್ ರಿಸಲ್ಟ್ ಅಂತ ನಿಮ್ಗೂ ಎಲ್ಲರಿಗೂ ಗೊತ್ತಿರತ್ತೆ. ನಾನು ಆಲ್ರೆಡಿ ಹೇಳಿದೆ, ರಿಸಲ್ಟ್ ಗುಡ್ ಇದ್ರು ಫಂಡ್ ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಇರಬೇಕು. ಆ ಟೆಕ್ನಿಕಲ್ ಲೆವೆಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ಫಾರ್ ಎಕ್ಸಾಂಪಲ್ ವಿಪ್ರೋ ಕಂಪನಿಗೆ ಹೇಳಿದ್ದೆ ನಾನು, ನಿಮ್ಗೆ 13th ವಿಪ್ರೋ ರಿಸಲ್ಟ್ ಇತ್ತು. ಅವತ್ತೇನಾದ್ರೂ ಮಾರ್ಕೆಟ್ ಅಲ್ಲಿ 490 ವರೆಗೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ 460 ಬಿಲೋ ಬಂತು ಅಂದ್ರೆ ಕ್ಲೋಸಿಂಗ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ. ನನ್ನ ಆಲ್ಮೋಸ್ಟ್ 460 ಹತ್ರನೇ ಮಾರ್ಕೆಟ್ ಇತ್ತು. ಇವತ್ತು ನೋಡಿ 430. ಸೊ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ 420 400 ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ವಿಪ್ರೋನ ಈ ಒಂದು ಪಾಯಿಂಟ್ ಅಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಆ ಬೌನ್ಸ್ ಬ್ಯಾಕ್ ಅಲ್ಲಿ 410 ನಿಂದ 415 ರೇಂಜ್ ಅಲ್ಲಿ ಬಂತು ಅಂದ್ರೆ ಬೈ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ಎ ಗುಡ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ರಿಸಲ್ಟ್ ಗುಡ್ ಇದೆ ಅಂತ ನಿನ್ನೆ ಯಾರೆಲ್ಲ ಬೈ ಮಾಡ್ಕೊಂಡ್ರು, ಇವತ್ತು ನೋಡಿ ಓಪನಿಂಗ್ ಅಲ್ಲೇ ಮಾರ್ಕೆಟ್ ಏನಾಯ್ತು, 460 ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 430ಗೆ ಓಪನಿಂಗ್ ಅಲ್ಲೇ ಕ್ರಾಶ್ ಆಯ್ತು. ಹಾಗಾಗಿ ನಿಮ್ಗೆ ಹೇಳೋದು ರಿಸಲ್ಟ್ ಜೊತೆಗೆ ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಿ ಅಂತ. ಇನ್ನು ಇನ್ಫೋಸಿಸ್ ಕಡೆ ನೋಡೋದಾದ್ರೆ ನಿಮ್ಗೂ ಸಹ ಹೇಳಿದೆ, ಇನ್ಫೋಸಿಸ್ 1370 ಇಂದ ಬಿಲೋ ಬರ್ತಾ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1360 ಇಂದ ಮಾರ್ಕೆಟ್ ಕ್ರಾಶ್ ಆಗಿ ಸ್ಟಾರ್ಟ್ ಆಗುತ್ತೆ. 1320 1280 ವರೆಗೂ ಬರುತ್ತೆ ಅಂತ. ಆಲ್ರೆಡಿ ಇನ್ಫೋಸಿಸ್ ಗುಡ್ ರಿಸಲ್ಟ್ ಇದ್ರು ಅದು ಸಹ ನೋಡಿ ನಿನ್ನೆ 1360 ಒಂದ್ಸರಿ ಟಚ್ ಮಾಡಿರೋದ್ರಿಂದ ಅದ್ರ ಎಫೆಕ್ಟ್ ಇವತ್ತು ಏನಾಗಿದೆ, 1318 ವರೆಗೂ ಮಾರ್ಕೆಟ್ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಮೊನ್ನೆ ಕ್ಲೋಸಿಂಗ್ ಇರುವಾಗ 1380 ನಾನು ಹೇಳಿದ್ದೆ. 1380 ಅಲ್ಲ ನಮ್ಗೆ ಇಂಪಾರ್ಟೆಂಟ್ ಇರೋದು, 1390 ಅಥವಾ 1400 ಮೇಲ್ ಬಂದ್ರೆ ಇಟ್ಸ್ ಎ ಗುಡ್ ಅಂತ. ಸ್ಟಿಲ್ ಆಪರ್ಚುನಿಟಿ ಇದೆ. ನಾಳೆನೋ ಕೆಲವೊಂದು ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಐಟಿ ಸೆಕ್ಟರ್ಸ್ ಅಲ್ಲಿ. ಹಾಗಾಗಿ ಇದನ್ನ ಸ್ವಲ್ಪ ಟೇಕ್ ಕೇರ್ ಮಾಡಿ. ಯಾವ ಒಂದು ಡೇ ಕ್ಲೋಸಿಂಗ್ ಡೇ ನಲ್ಲಿ ಅಗೈನ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡಿ ಕ್ಲೋಸಿಂಗ್ ಡೇ 1370 ಬಂದಿದೆ. ಮತ್ತೆ ಮಾರ್ಕೆಟ್ ಏನಾದ್ರು ನಮ್ಮ ರೇಂಜ್ ಅಲ್ಲೇ ಇದೆ 1360 ಕೆಳಗಡೆ. ಯಾವತ್ತು ಇನ್ಫೋಸಿಸ್ ಕ್ಲೋಸಿಂಗ್ ಬರುತ್ತೆ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಮಾರ್ಕೆಟ್ 1240 1260 ವರೆಗೂ ಮಾರ್ಕೆಟ್ ಬರುತ್ತೆ ಅಂತ. ಇನ್ ಕೇಸ್ 1400 ಮೇಲೆ ಯಾವತ್ತಾದ್ರೂ ಕ್ಲೋಸಿಂಗ್ ಬಂದ್ರೆ ಅಲ್ಲಿಂದ ಬೈ ಮಾಡಕ್ಕೆ ಗುಡ್ ಅಂತ ಹೇಳ್ತೀವಿ. 1520 1560 ವರೆಗೂ ಇದು ಅದು ಇನ್ಫೋಸಿಸ್. ರೈಟ್. ಇನ್ನು ಲೈವ್ ಸೆಷನ್ ಅಲ್ಲಿ ನಾವು ಎಲ್ಲ ನಮ್ಮ ಟೀಮ್ಗೆ ಸನ್ ಫಾರ್ಮಾ ಕೊಟ್ಟಿದ್ವಿ. ಇಟ್ಸ್ ಎ ಗುಡ್ ಸ್ಟಾರ್ಟ್ ನೋಡಿ. ಸನ್ ಫಾರ್ಮಾ ಅರೌಂಡ್ 16 ರೂಪಾಯಿ 20 ಪೈಸೆಗೆ ವಾಟ್ಸ್ಆಪ್ ಮಾಡಿದ್ವಿ. ಅದು 20 ರೂಪಾಯಿ 20 ಪೈಸೆವರೆಗೂ ಹೋಯ್ತು. ಅಂದ್ರೆ 4 rupees into 1400 ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ 5600 ವರೆಗೂ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡಕ್ಕಾಯ್ತು. ಇನ್ನು ಲೈವ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಮಾರುತಿ ಕಂಪನಿ ಸಜೆಸ್ಟ್ ಮಾಡಿದ್ವಿ. ಮಾರುತಿ ಕಂಪನಿ ನೀವು ನೋಡೋದಾದ್ರೆ 180 ರೂಪಾಯಿಯಿಂದ ಅರೌಂಡ್ 220 ರೂಪಾಯಿ, ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 100 ಕ್ವಾಂಟಿಟಿ ಇರೋದ್ರಿಂದ 40 ಪಾಯಿಂಟ್ ಅಂತ ಹೇಳಿದ್ರೆ 4K ವರ್ಗೂ ಮಾರುತಿಯಲ್ಲಿ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ಯಾರೆಲ್ಲ ಇವತ್ತು ಮಾರುತಿ, ಸನ್ಫಾರ್ಮಾ ಹಾಗೆ ಲೈವ್ ಅಲ್ಲಿ ನಾವು ನಿಮ್ಗೆ ಕೆಲವೊಂದು ಸ್ಟಾಕ್ಸ್ ನಾವು ನಿಮ್ಗೆ ಕೊಟ್ಟಿದ್ವಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ಲೈವ್ ಅಲ್ಲಿ? ಇವತ್ತು ಮಾರ್ನಿಂಗ್ ನಾವು ನಿಮ್ಗೆ ಒಂದು ಹೆಡ್ಜಿಂಗ್ ಕೊಟ್ಟಿದ್ವಿ. ಬ್ಯಾಂಕ್ ನಿಫ್ಟಿ ಹೆಡ್ಜಿಂಗ್ ಇವತ್ತು ಫೇಲ್ ಆಯ್ತು. ಸೊ ಎಷ್ಟು ರೂಪಾಯಿ ಕೊಟ್ಟಿದ್ದೆ, 1000 ರೂಪೀಸ್ ರಿಸ್ಕ್ ಅಲ್ಲಿ ಕೊಟ್ಟಿದ್ದೆ, ಅದು ಫೇಲ್ ಆಯ್ತು. ಇವತ್ತು ಲಾಸ್ ಆಗಿದೆ ನೋಡಿ. ಈಚ್ ಸೈಡ್ 1000 ರೂಪೀಸ್ ಅಂದ್ರೆ ಪ್ರಾಫಿಟ್ ಬಂತು, ನಾವ್ ಎನ್ಕ್ಯಾಶ್ ಮಾಡ್ಲಿಲ್ಲ. 2K ಪರ್ ಲಾಟ್ ಗೆ ಲಾಸ್ ಅಂತ ಬೇರ್ ಮಾಡ್ಬೇಕಾಗಿತ್ತು. ಇವತ್ತು ಆ ಹೆಡ್ಜಿಂಗ್ ಲಾಸ್ ಆಗಿದೆ. ಇನ್ನು ಏಷ್ಯನ್ ಪೇಂಟ್ ನಾವು ಪೊಸಿಷನ್ ತಗೊಂಡಿದೀವಿ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಸೊ 2-3 ಡೇಸ್ ಗೆ ತಗೊಂಡಿದೀವಿ. ಇಲ್ಲಿ ನೋಡಿ ಸನ್ಫಾರ್ಮಾ, ಹಿಂದೂಸ್ತಾನ್ ಯೂನಿಲಿವರ್ 10-18ಕ್ಕೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರಿ ಲೈವ್ ಸೆಷನ್ ನ ಗುಡ್. ಇನ್ನು ನೋಡೋದಾದ್ರೆ ನೋಡಿ ಇಲ್ಲಿ ಇನ್ನು ನಮ್ಮ ಲೈವ್ ಸೆಷನ್ ಅಲ್ಲಿ ನೋಡಿ ಮಾರ್ನಿಂಗ್ 9:30ಗೆ ನಿಮ್ಗೆ ಕಾಲ್ ಪುಟ್ ನ ಪ್ರಿಪೇರ್ ಮಾಡಿಕೊಟ್ಟಿದ್ವಿ. 14,550 ಕಾಲ್, 14,550 ಪುಟ್. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, 14,550 ಕಾಲ್ ನ ಮತ್ತೆ ಕಾಲ್ ಪುಟ್ಟು ಕೊಟ್ಟಿದ್ವಿ. ಅದರಲ್ಲಿ ಪುಟ್ಟು ನಮ್ಗೆ ಎಂಟ್ರಿ ಬಂತು 46ಗೆ. 46 ಇಂದ ನಿಮ್ಮ ಕ್ಯಾಪಿಟಲ್ ನ ಡಬಲ್ ಮಾಡ್ತು. ಇದು ಒಂದು ಗುಡ್ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಸೊ ಮಾರ್ಕೆಟ್ ಅಲ್ಲಿ ಇದೊಂದೇ ಆಪರ್ಚುನಿಟಿ. ಅದಾದ್ಮೇಲೆ ನೋಡಿ ಯಾವುದೇ ಒಂದು ಗುಡ್ ಮೂಮೆಂಟಮ್ ಕಾಲಲ್ಲೂ ಇಲ್ಲ, ಪುಟ್ಟಲ್ಲೂ ಇಲ್ಲ. ಯಾರೆಲ್ಲ ಹೋಲ್ಡ್ ಮಾಡಿದ್ರೆ ಇಟ್ಸ್ ಎ ವೆರಿ ರಿಸ್ಕಿ. ಸೊ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರ್ಲಿಲ್ಲ ಅಂತ ಹೇಳ್ತಾ ಇದೀನಿ. ಇನ್ನು ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದೆಲ್ಲ ಇವತ್ತಿನ ವಿಡಿಯೋಸ್. ಜನವರಿ 14th ಆಯ್ತು ಅಂದ್ರೆ ಜನವರಿ 15th ಗೆ ಯಾವ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನೋಡೋಣ. ಸೊ ನೋಡಿ
ಅದಕ್ಕಿಂತ ಮುಂಚೆ ಈ ಒಂದು ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ, ಅವರು ಸಹ ಹಣ ಮಾಡ್ಲಿ ಅಂತ. ಸೊ ಹಾಗಾದ್ರೆ ಫ್ರೆಂಡ್ಸ್, ಜನವರಿ 15th ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತದೆ, ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ, ನಾಳೆ ಏನಾದ್ರು ಗುಡ್ ಮೊಮೆಂಟಮ್ ಇದೆಯಾ, ಇವತ್ತಿನ ತರನೇ ನಾಳೆನೋ ಫ್ಲಾಟ್ ಇರುತ್ತಾ, ಏನಾದ್ರು ಹಣ ಮಾಡ್ಬೋದಾ, ಸೊ ನೋಡೋಣ. ಹಾಗಾದ್ರೆ ಸೊ ರೈಟ್ ಫ್ರೆಂಡ್ಸ್, ಇನ್ಯಾಕೆ ತಡ, ನೋಡೋಣ. ನೋಡಿ, ನಿಫ್ಟಿ 15th ಆಫ್ ಜನವರಿ ಏನಿದೆ ಮಾರ್ಕೆಟ್ ಅಲ್ಲಿ 14th ಏನ್ ಕ್ಲೋಸ್ ಆಗಿದೆ 14,597 ರೇಂಜ್ ಅಲ್ಲಿ. ಈ ಒಂದು ರೇಂಜ್ ಇಂದ ಮಾರ್ಕೆಟ್ ನಾವು ನೋಡೋದಾದ್ರೆ ನಾಳೆ ಒಂದು ಗುಡ್ ಅಪ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಓಪನಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಿನ್ನೆ ಇವತ್ತೇನಾಯ್ತು, ಫಾಲ್ ಆಯ್ತಲ್ಲ, ಎಸ್ ನಾಳೆನೂ ಸೇಮ್ ಥಿಂಗ್. ನಾಳೆ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲೇ ಒಂದು 40 ಇಂದ 50 ಪಾಯಿಂಟ್ಸ್ ಗ್ಯಾಪ್ ಅಪ್ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಅರೌಂಡ್ 640. ಈ ಒಂದು 640 ಬಂತು ಅಂದ್ರೆ ಮಾರ್ಕೆಟ್ ಸ್ವಲ್ಪ ವೇಟ್ ಮಾಡಿ. ಇವತ್ತು ನಿನ್ನೆ ಕೊಟ್ಟಿರ್ತಾರಲ್ಲ 670 ಇಲ್ಲ, 640 ಬ್ರೇಕ್ ಆಯ್ತು ಅಂದ್ರೆ 680 760 ವರೆಗೂ ಮಾರ್ಕೆಟ್ ಇಟ್ಸ್ ಎ ಗುಡ್ ರ್ಯಾಲಿ. ಯಾವುದೇ ಒಂದು ರೀತಿಯ ಫಾಲ್ ಡೌನ್ ನಾವು ನೋಡೋಂಗಿಲ್ಲ ಮಾರ್ಕೆಟ್ ಅಲ್ಲಿ. ನಾಳೆನೂ ಸಹ ಸೇಮ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, 50 ಪಾಯಿಂಟ್ ಪ್ರೆಷರ್ ಏನಾದ್ರು ಕ್ರಿಯೇಟ್ ಆಯ್ತು ಅಂದ್ರೆ ಅಗೈನ್ ಮಾರ್ಕೆಟ್ ಅಲ್ಲಿ ನಮ್ಗೆ 14,610 ಅನ್ನೋದು ಒಂದು ಸ್ಮಾಲ್ ಸಪೋರ್ಟ್ ಆಗುತ್ತೆ ನಾಳೆ ಓಪನಿಂಗ್ ಅಲ್ಲಿ. ಆ 610 ಹತ್ರ ಬಂದ್ರು ಮಾರ್ಕೆಟ್ ರಿಕವರ್ ಆಗ್ತಾ ಇದೆ ಅಂದ್ರೆ ಗುಡ್ ಕಾಲ್ ನ ಬೈ ಮಾಡ್ಕೊಳ್ಳಿ. 640 ಇಂದಾನೇ ಹೋದ್ರೆ ಮಾಡ್ಬೇಕು ಅಂತ ವೇಟ್ ಮಾಡಬೇಡಿ. ಓಪನಿಂಗ್ ಅಲ್ಲಿ 640 ಹೋಗಿ ಆ ಓಪನಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ, 610 ಬಂದು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ. ಆ ಪಾಯಿಂಟ್ ನ ಮರಿಬೇಡಿ ಗ್ಯಾಪ್ ಅಪ್ ಆದಾಗ. ಸೊ ಆ ಒಂದು 610 ಅಷ್ಟೇ ಸಪೋರ್ಟ್, ಅಲ್ಲಿಂದ ಫುಲ್ ಶೂಟ್ ಅಪ್ ಆಗ್ಬಿಡುತ್ತೆ, ಆಪರ್ಚುನಿಟಿ ಸಿಗೋದಿಲ್ಲ ನಿಮ್ಗೆ, ರೈಟ್. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ. ನಾಳೆ ನಿಫ್ಟಿಯ ಲೆವೆಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 640 ಇಂದ 680 14,760. ಇದು ಮಾರ್ಕೆಟ್ ಅಪ್ ಸೈಡ್ ಆದ್ರೆ. ಇನ್ನು ಡೌನ್ ಸೈಡ್ ಆಗುತ್ತಾ? ಎಸ್, ನೋಡಿ, ಮಾರ್ಕೆಟ್ ಏನಾದ್ರು ಡೌನ್ ಅಂತ ಏನಾದ್ರು ನೋಡೋದಾದ್ರೆ ಅಷ್ಟೊಂದು ಡೌನ್ ಸೈಡ್ ಇಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ. ಅರೌಂಡ್ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ 14,560 ಹತ್ರ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. 14,560 ಹೇಳಿದ್ನಲ್ಲ, ಮೈನಸ್ ಒಂದು 30 ಪಾಯಿಂಟ್ ಆರ್ ಪ್ಲಸ್ 40 ಪಾಯಿಂಟ್ ಅಲ್ಲೇ ನಾಳೆ ಮಾರ್ಕೆಟ್ ಓಪನ್ ಆಗೋದು. 560 ಓಪನ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲಿಂದ ಯಾವುದೇ ರೀತಿಯ ಅಪ್ ಟ್ರೆಂಡ್ ಅಂತ ತೋರ್ಸಕ್ಕೆ ಮಾರ್ಕೆಟ್ ಚಾನ್ಸೇ ಇಲ್ಲ. ಅಗೈನ್ ಮಾರ್ಕೆಟ್ ಫಾಲ್ ಡೌನ್. 560 ಇಂದ ಬ್ರೇಕ್ ಆಯ್ತು ಅಂದ್ರೆ ನೋಡಿ 520 470. ನಾಳೆಗೂ ಸಹ ಮಾರ್ಕೆಟ್ ಅಲ್ಲಿ 470 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ 470 ಡ್ರಾಪ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಒಂದು 100 ಪಾಯಿಂಟ್ ನ ಡೌನ್ ಫಾಲ್ ನೋಡಬಹುದು. ಹಾಗಾಗಿ 470 ಅನ್ನೋದನ್ನ ನಾವು ನಾಳೆಗೆ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಇನ್ನು ಗ್ಯಾಪ್ ಅಪ್ ಆಯ್ತು ಅಂದ್ರೆ 640 ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ಇದು ನಿಫ್ಟಿಯ ಲೆವೆಲ್ಸ್. ಹಾಗಾದ್ರೆ ಕೆಲವೊಬ್ರು ಕೇಳ್ತಾ ಇರಲ್ಲ ಬ್ಯಾಂಕ್ ನಿಫ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಿ ಅಂತ. ಎಸ್, ಡೆಫಿನೆಟ್ ಆಗಿ ಫ್ರೆಂಡ್ಸ್, ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಾಳೆ ಕಂಪನೀಸ್ ಅಲ್ಲಿ ಯಾವ್ಯಾವ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಕ್ ಹೋಗ್ತಾ ಇದೆ, ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಾಳೆದ್ರಲ್ಲಿ ನಾವು ನೋಡೋದಾದ್ರೆ, ಇವತ್ತು ಥರ್ಸ್ಡೇ ಯಾವ್ಯಾವ ಕಂಪನಿ ಇತ್ತು ನೋಡಿ. 14th ಥರ್ಸ್ಡೇ L&T-FH ಅಂತ ಇತ್ತು ಕಂಪನಿ, ಓಕೆ. ಡಿಮಾರ್ಟ್ ಅಂತ ಇತ್ತು, ಅದೆಲ್ಲ ಗುಡ್ ರಿಸಲ್ಟ್ ಕೊಟ್ಟಿದೆ. ಇನ್ನು ನಾಳೆ ನೋಡೋದಾದ್ರೆ ನಮ್ಗೆ F&O ಯಾರೆಲ್ಲ ಆಪ್ಷನ್ ಟ್ರೇಡ್ ಮಾಡ್ತೀರಾ, ನಿಮ್ಗೆ PVR, SL Tech ಹಾಗೆ L&T-FH. ಸೊ ಈ ಕಂಪನೀಸ್ ಎಲ್ಲ ನಾಳೆ ನಿಮ್ಗೆ ರಿಲಯನ್ಸ್ ಇದೆಯಲ್ಲ, ರಿಲಯನ್ಸ್, ಇದೆಲ್ಲ ಮೇಜರ್ ಕಂಪನೀಸ್ ನಾಳೆ ಇರೋದ್ರಿಂದ ನಾಳೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೆ. ಸ್ವಲ್ಪ ಟೇಕ್ ಕೇರ್ ಮಾಡಿ. ರಿಲಯನ್ಸ್ ಇರೋದ್ರಿಂದ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ರಿಲಯನ್ಸ್ ಹಾಗೂ SL Tech ಎರಡರನ್ನು ಮಾರ್ಕೆಟ್ ವೆರಿ ವೆರಿ ಸೂಪರ್ ಆಗಿದೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಏನ್ ಇಂಪಾರ್ಟೆಂಟ್ ಇದೆ ಅಂತ ನೋಡ್ಕೊಂಡ್ಬಿಡೋಣ. ಲೆವೆಲ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರಿಲಯನ್ಸ್ ಕಂಪನಿ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪನಿ ಒಂದು ಗುಡ್ ಮೊಮೆಂಟಮ್ ಅಲ್ಲಿ ಅಂತ ನಿಂತ್ಕೊಂಡಿದೆ. ನಾಳೆ ರಿಲಯನ್ಸ್ ಕಂಪನಿಗೆ ನೀವು ನೋಡ್ಕೊಳ್ಳಿ 2000 ಅಂದ್ರೆ 19,070 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ರೆಸಿಸ್ಟೆನ್ಸ್ ಪಾಯಿಂಟ್. ಹಾಗೆ ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ನಾವು ನೋಡೋದಾದ್ರೆ 1920. ಈ ಎರಡು ಪಾಯಿಂಟ್ ಬಂದಾಗ ನಾಳೆ ಸಪೋರ್ಟ್ ಅಲ್ಲಿ ವೆರಿ ವೆರಿ ಕೇರ್ಫುಲ್ ತಗೊಳ್ಳಿ. 920 ಟಚ್ ಆದ್ರೂ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ಬಿಡುತ್ತೆ. 970 ಇಂದ ಕ್ರಾಸ್ ಆದ್ರೂ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ. ದಿಸ್ ಒನ್ ಆಫ್ ದ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ನಾಳೆ ರಿಸಲ್ಟ್ ಬಂದ್ಮೇಲೆ ರಿಲಯನ್ಸ್ ಕಂಪನಿ ಏನಾದ್ರೂ 1950 ಇಂದ ಬಿಲೋ ಎಲ್ಲೇ ಕ್ಲೋಸಿಂಗ್ ಬಂತಾದ್ರೂ ಕಮಿಂಗ್ ಡೇಸ್ ಅಲ್ಲಿ ನಾವು ಮಾರ್ಕೆಟ್ ನ ಅಗೇನ್ 1800 1600 ವರೆಗೂ ರಿಲಯನ್ಸ್ ನ ನೋಡಬಹುದು. ಹಾಗಾಗಿ ಪೊಸಿಷನ್ ತಗೊಳ್ಳೋರು ರಿಸಲ್ಟ್ ಗುಡ್ ಇದ್ರು ಸ್ವಲ್ಪ ವೇಟ್ ಮಾಡಿ, ಅರ್ಜೆಂಟ್ ಮಾಡಬೇಡಿ. ಸೊ ದೀಸ್ ಆರ್ ದ ಲೆವೆಲ್ಸ್. ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ 1970 ಎಬೋ ಅಥವಾ 80 ಎಬೋ ಎಲ್ಲೇ ಕ್ಲೋಸಿಂಗ್ ಬಂತಂದ್ರು ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಇನ್ನೊಂದು 1 ವೀಕ್ 10 ಡೇಸ್ ಅಲ್ಲಿ ಮಾರ್ಕೆಟ್ ನ 2200 ರೂಪೀಸ್ ವರೆಗೂ ರಿಲಯನ್ಸ್ ನ ನೋಡಬಹುದು. ಹಾಗಾಗಿ ರಿಲಯನ್ಸ್ ನಾಳೆ ರಿಸಲ್ಟ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಗುಡ್ ಪಾಸಿಟಿವ್ ಬಂತು ಅನ್ಕೊಳ್ಳಿ, ನಮ್ಮ ನಿಫ್ಟಿಗೂ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಎರಡು ಕೋ ರಿಲೇಟೆಡ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಮಿಸ್ ಮಾಡಬೇಡಿ ನಾಳೆ ಪೊಸಿಷನ್ಸ್ ನ. ಸೊ ನೋಡ್ಕೊಳ್ಳಿ, ಇದು ರಿಲಯನ್ಸ್ ಆಯ್ತು ಅಂದ್ರೆ ಇನ್ನು ನಾವು SCL Tech ಕಡೆ ಬರೋಣ. ವೆರಿ ಇಂಪಾರ್ಟೆಂಟ್ ಇರುವಂತದ್ದು SCL Tech. ನಾಳೆಗೆ IT ಕಂಪನೀಸ್ಗೆಲ್ಲ ಮೇಜರ್ ಇಂಪ್ಯಾಕ್ಟ್ ಆಗ್ತಾ ಇರೋದೇ SCL Tech.
ಫಾರ್ ಎಕ್ಸಾಂಪಲ್ ನೋಡಿ, ಈ ವೀಕ್ ಅಲ್ಲಿ ನಮ್ಗೆ TCS, ಇನ್ಫೋಸಿಸ್, TCS, ಇನ್ಫಿ, ಹಾಗೆ ವಿಪ್ರೋ, ಇದೆಲ್ಲ IT ಕಂಪನೀಸ್. SL Tech ಒನ್ ಆಫ್ ದ IT ಸೆಕ್ಟರ್ ಆಗಿರೋದ್ರಿಂದ ಈ ಎಲ್ಲಾ ಕಂಪನಿನೂ ರಿಸಲ್ಟ್ ಬಂದ್ಮೇಲೆ ಫಾಲೇ ಆಗಿದೆ. SL Tech ನಾಳೆ ಏನಾಗ್ಬೋದು ಸರ್? ಎಸ್ ನೋಡಿ, ನಾಳೆ ಮಾರ್ಕೆಟ್ ಅಲ್ಲಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಫಾಲ್ ಆಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ನಾಳೆ ರಿಸಲ್ಟ್ ಗುಡ್ ಇರ್ಲಿ ಬ್ಯಾಡ್ ಇರ್ಲಿ, ಸೊ SL Tech ಕಂಪನಿ ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ಒಂದು ಪಾಯಿಂಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ 1050 ಇಸ್ ಅ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ SL Tech ಗೆ. ಆ ಪಾಯಿಂಟ್ ಬಂದಾಗ ನೋಡ್ಕೊಳ್ಳಿ, ಇಲ್ಲಿಂದ ಮಾರ್ಕೆಟ್ ಶೂಟ್ ಅಪ್ ಆಯ್ತು ಅಥವಾ ನಾಳೆ ಕ್ಲೋಸಿಂಗ್ 1050 ಮೇಲೆ ಬಂದು ನಿಂತ್ಕೊಳ್ತು ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು 1120, 1160 ವರೆಗೂ SL Tech ನೋಡ್ಬೋದು. ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು 1050 ಇಂದ ಬಿಲೋ ಕ್ಲೋಸಿಂಗ್ ಬಂತು ಅನ್ಕೊಳ್ಳಿ, ಕಮಿಂಗ್ ಡೇಸ್ ಅಲ್ಲಿ ನಾವು ಮಾರ್ಕೆಟ್ ನ ಅರೌಂಡ್ 950 ವರ್ಗೂ ಒಂದು ಬಿಗ್ ಫಾಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. 950, 900 ಅನ್ನೋದು ಮೇಜರ್ ಸಪೋರ್ಟ್ ಆಗುತ್ತೆ. ಹಾಗಾಗಿ SL Tech ನಾಳೆ ಕ್ಲೋಸಿಂಗ್ ಬೇಸಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಪೊಸಿಷನ್, ನ್ಯೂ ಪೊಸಿಷನ್ ತಗೊಳ್ಳೋರ್ಗೆ. ಸೊ ಇನ್ನು ಆಪ್ಷನ್ ಟ್ರೇಡರ್ ಯಾರೆಲ್ಲ ಇದ್ದೀರಾ, ಫ್ಯೂಚರ್ ಟ್ರೇಡರ್ಸ್ ಯಾರೆಲ್ಲ ಇದ್ದೀರಾ, ನಿಮ್ಗೆ ಯಾವ ಸ್ಟ್ರೈಕ್ ಅಲ್ಲಿ ಮಾಡಿದ್ರೆ ಹೈಯೆಸ್ಟ್ ಪ್ರಾಫಿಟ್ ಬರುತ್ತೆ, ಎಲ್ಲಿ ಟ್ರೇಡ್ ಮಾಡಿದ್ರೆ ಬರುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ಡೆಫಿನೆಟ್ ಆಗಿ ನೀವು ನಮ್ಮ ಲೈವ್ ಸೆಷನ್ ಅಟೆಂಡ್ ಮಾಡ್ರೆ ಇಟ್ಸ್ ಗುಡ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಲೈವ್ ಸೆಷನ್ ಅಟೆಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅಥವಾ ನೀವೇ ಇಂಡಿವಿಜುವಲ್ ಆಗಿ ಈ ಲೆವೆಲ್ಸ್ ಎಲ್ಲ ಕಲಿಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಸ್ ಇದೇ ಒಂದು ಸ್ಯಾಟರ್ಡೆ ನಾವು ಅಡ್ವಾನ್ಸ್ ಕ್ಲಾಸ್ ಅಂತ ಮಾಡ್ತಾ ಇದೀವಿ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಆಲ್ರೆಡಿ ನೀವು ಕನ್ಸಿಸ್ಟೆನ್ಸ್ ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಈ ಒಂದು ಟೆಕ್ನಾಲಜಿ, ಸೊ ನಾವೇನ್ ನಿಮ್ಗೆ ಲರ್ನ್ ಟೀಚಿಂಗ್ ಮಾಡ್ತೀವಿ ಅದರಿಂದ ನೀವು ಹೈಯೆಸ್ಟ್ ಪ್ರಾಫಿಟ್ ನ ಮಾಡಕ್ಕಾಗತ್ತೆ. ಆಲ್ರೆಡಿ ಒಂದು ಗುಡ್ ಪ್ರಾಫಿಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ಪರ್ ಡೇ 500,000 ಅರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಈ ಒಂದು ಟೆಕ್ನಿಕ್ಸ್ ಇಂದ ಪರ್ ಡೇ 5,000, 10,000 ಹೇಗೆ ಅರ್ನ್ ಮಾಡ್ಬೋದು ನಿಮ್ಗೊಂದು ಐಡಿಯಾ ಸಿಗ್ಬೋದು. ಯಾರು ಬಿಗಿನರ್ಸ್ ಇದ್ರೆ ಏನು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ನಾವು ಬಿಗಿನಿಂಗ್ ಇಂದ ಹೇಳ್ಕೊಡ್ತೀವಿ. ವಾಟ್ ಇಸ್ ಅ ಮಾರ್ಕೆಟ್, ವಾಟ್ ಇಸ್ ಅ ಬಿಸ್ನೆಸ್, ರಿಸ್ಕ್ ಅಂದ್ರೆ ಏನು, ಒಂದು ಬಿಸ್ನೆಸ್ ಅಂದ್ರೆ ಒಂದು ಟ್ರೇಡ್ ಮಾಡ್ಬೇಕಾದ್ರೆ ಎಷ್ಟು ರಿಸ್ಕ್ ತಗೊಳ್ಬೇಕು, ಎಷ್ಟು ಲಾಸ್ ಆಗುತ್ತೆ, ಲಾಸ್ ಆದಾಗ ನೀವ್ ಏನ್ ಮಾಡ್ಬೇಕು, ನಿಮ್ ಎಮೋಷನಲ್ ಕಂಟ್ರೋಲ್ ಹೇಗಿರ್ಬೇಕು, ಪ್ರತಿಯೊಂದ್ರ ಬಗ್ಗೆನೂ ನಿಮ್ಗೆ ಪ್ರಾಕ್ಟಿಕಲ್ ವಿತ್ ಥಿಯರಿ ನಾವು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದೀವಿ. ಇದೇ ಸ್ಯಾಟರ್ಡೆ ಒಂದು ಬೇಸಿಕ್ ಸೆಷನ್ ಇದೆ, ಹಾಗೆ ಅಡ್ವಾನ್ಸ್ ಸೆಷನ್ ಬಂದ್ಬಿಟ್ಟು ನಿಮ್ಗೆ ಇದೇ ಒಂದು ಸಂಡೇ ಮಾರ್ನಿಂಗ್ 9:30 ಇಂದ 5:30 ಇರುತ್ತೆ. ಅದ್ರ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಅಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ನಾವು ನಿಮ್ಗೆ ಹೇಳಕ್ಕಾಗತ್ತೆ. ರೈಟ್ ಫ್ರೆಂಡ್ಸ್, ಇದು ಸೆಷನ್ ಉದ್ದೇಶ. ಆದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಇನ್ನೇನು ಲಾಸ್ಟ್ ಅದೊಂದು ಎಂಟ್ರಿ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಏನಿದೆ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಅಂತ ನೋಡೋಣ ನಾಳೆಗೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ನಿಫ್ಟಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 32,700 ಬಂದ್ರೆ ಮಾರ್ಕೆಟ್ ಅಲ್ಲಿ ಬಿಗ್ ಮೊಮೆಂಟಮ್ ಅಂತ. ಎಸ್, ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಆ ಲೆವೆಲ್ಸ್ ಬರ್ಲೇ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಬರ್ಲಿಲ್ಲ, ಕರೆಕ್ಟಾ? ಆದ್ರೂ ಇವತ್ತು ನೋಡಿ 32,718 ವರೆಗೂ ಮಾರ್ಕೆಟ್ ಟಚ್ ಆಗಿ ಅಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಯ್ತು. ಅರೌಂಡ್ 32,440-430 ರೇಂಜ್ ಅಲ್ಲಿ ನಮ್ಮ ಒಂದು ಸಪೋರ್ಟ್. ಇನ್ನು ನಾಳೆ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಇದೆಯಾ, ಗ್ಯಾಪ್ ಡೌನ್ ಇದೆಯಾ ಅಂದ್ರೆ ಎಸ್, ನಿಫ್ಟಿಗೂ ಇದಕ್ಕೂ ಏನು ಅಂತ ಕೋರಿಲೇಷನ್ ಇಲ್ಲದೆ ಇರೋದ್ರಿಂದ ನಾಳೆ ಮಾರ್ಕೆಟ್ ಅಲ್ಲಿ 32,520 ಇಂದ, ಫಾರ್ ಎಕ್ಸಾಂಪಲ್ ನೋಡಿ ಈ ಪಾಯಿಂಟ್ ಇದೆಯಲ್ಲ 520, ಆ ಒಂದು 520 ಇಂದ 650 ಇದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಆ ರೇಂಜ್ ಅಲ್ಲಿ ಟ್ರೇಡ್ ಮಾಡೋದು ಅಷ್ಟು ಗುಡ್ ಅಲ್ಲ. ಯಾವಾಗ ಮಾರ್ಕೆಟ್ ಅಲ್ಲಿ 32,520 ಬ್ರೇಕ್ ಆಗುತ್ತಲ್ಲ ಅಲ್ಲಿ ನಿಮ್ಗೆ, ಸೊ ಡೌನ್ ಸೈಡ್ ಬ್ರೇಕ್ ಆಯ್ತು ಅನ್ಕೊಳ್ಳಿ 32,440, ಅಗೇನ್ ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಇವತ್ತಿನ ಡೇ ಲೋ ಅಂದ್ರೆ ಜನವರಿ 14th ಲೋ, ಆ ಲೋ ಬ್ರೇಕ್ ಆಯ್ತು ಅಂದ್ರೆ 32,280, 32,100 ವರೆಗೂ ಮಾರ್ಕೆಟ್ ಶಾರ್ಪ್ ಆಗಿ ಫಾಲ್ ಆಗುತ್ತೆ ಬ್ಯಾಂಕ್ ನಿಫ್ಟಿ. ಇನ್ನು ಅಪ್ಸೈಡ್ ನೋಡೋದಾದ್ರೆ 32,650, 32,760 ಹತ್ರ ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ. ಇವತ್ತಿನ ತರನೇ 32,760 ಇಸ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ ಪಾಯಿಂಟ್ ಇಂದ ಮಾರ್ಕೆಟ್ ಬೌನ್ಸ್ ಆಯ್ತು ಅಂದ್ರೆ ಆಲ್ ಟೈಮ್ ಹೈ ಅದು. ಸೊ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ನಮ್ಗೆ 32,900, 33,100, ಸಮ್ ಟೈಮ್ಸ್ ಅಲ್ಲಿ 33,500 ವರೆಗೂ ಹೋಗೋ ಚಾನ್ಸಸ್ ಇದೆ. ಹಾಗಾಗಿ ನಾಳೆ ಮೇಜರ್ ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಯಾವ್ದಾದ್ರು ನಾಳೆ 32,520 ಟ್ರೆಂಡ್ ಚೇಂಜ್ ಪಾಯಿಂಟ್, ಹಾಗೆ 32,760 ದಿಸ್ ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಒಂದ್ ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಇನ್ನು ಇವತ್ತು ಯಾರೆಲ್ಲ ಹಣ ಮಾಡಿದ್ರಿ, ಕೆಲವೊಬ್ರು 1 lakh 2 lakh ವರ್ಗೂ ಮಾಡಿದ್ರು, ಕೆಲವೊಬ್ರು 50-60,000 ವರ್ಗೂ ಮಾಡಿದೀರಾ, ಇನ್ ಕೆಲವರು ಸ್ವಲ್ಪ ರಿಸ್ಕ್ ನ ತಗೊಂಡಿದ್ದೀರಾ. ಬಿಕಾಸ್ ನಿಮ್ಗೆ ಪಾಪ ಲಾಸ್ಟ್ ಅಲ್ಲಿ ಗೊತ್ತಾಗಿಲ್ಲ ನೋಡಿ, ಇಲ್ಲೊಬ್ರು ತಗೊಂಡಿದ್ದಾರೆ ನೋಡಿ. ಲೈವ್ ಸೆಷನ್ ಅಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ರು ವಿತಿನ್ 2 minutes ಅಲ್ಲಿ ಮಿನಿಮಮ್ ಅಂದ್ರೆ 75-80,000 ಹೇಗ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಟೈಮ್ 258 ಗೆ 35 ರೂಪಾಯಿಗೆ ಬೈ ಮಾಡಿದ್ದಾರೆ. ಇವತ್ತು NSE ಇಂದ ಸ್ಕ್ರಿಪ್ಟ್ ಬ್ಲಾಕ್ ಆಗಿರೋದ್ರಿಂದ ಪ್ರತಿಯೊಬ್ರು ಮಾಡಕ್ಕಾಗಿಲ್ಲ ನೋಡಿ. 35 ಗೆ ತಗೊಂಡು ಅರೌಂಡ್ 55 ಅಲ್ಲಿಗೆ ಅವರು ಸೇಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಅವರು 35 ಗೆ ಟ್ರೇಡ್ ಮಾಡ್ಬೇಕಾದ್ರೆ 7,000 ಕ್ವಾಂಟಿಟಿ ತಗೊಂಡಿದ್ರು. 70 ವರೆಗೂ ಮಾರ್ಕೆಟ್ ರೀಚ್ ಆಗಿತ್ತು ಅಂದ್ರೆ ಅವರ ಕ್ಯಾಪಿಟಲ್ ಡಬಲ್ ಆಗಿತ್ತು.
35 into 2000 rupees ಅಂದ್ರೆ 70,000 ಮಾಡೋದಕ್ಕೆ ಅರೌಂಡ್ 2 ಮಿನಿಟ್ಸ್ ಸಾಕಾಗಿತ್ತು. ಸೊ ದಿಸ್ ದ ಪವರ್ ಆಫ್ ಟ್ರೇಡ್ ಅಂತ ಕರಿತೀವಿ. ಏನ್ ಮಾಡಿದ್ರು ಅಂತ ನೀವು ನೋಡ್ಬೇಕಾ? ಎಸ್, ಡೆಫಿನೆಟ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಅವ್ರು ಯಾವ ಪಾಯಿಂಟ್ ಅಲ್ಲಿ ಹಣ ಮಾಡಿದ್ರು ಅಂತ. ಈ ಪಾಯಿಂಟ್ ನ ನೀವು ಕಲ್ತ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ಸಖತ್ತಾಗಿ ಹಣ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಅವ್ರು ಮಾಡಿರೋ ಪಾಯಿಂಟ್ 258 ಅಂದ್ರೆ ದಿಸ್ ದ ಕ್ಯಾಂಡಲ್. ಈ ಒಂದು ಕ್ಯಾಂಡಲ್ ಅಲ್ಲಿ ಅವರು ಪ್ರಾಫಿಟ್ ಅನ್ನ 35 ರೂಪಾಯಿಗೆ ತಗೊಂಡು 70 ರೂಪಾಯಿವರೆಗೂ ಸೇಲ್ ಮಾಡಿದ್ರೆ ಆಲ್ಮೋಸ್ಟ್ 2000 ಇಂಟು 35 ರೂಪಾಯಿ ಅಂತ ಹೇಳಿದ್ರೆ 70,000 ಎನ್ಕ್ಯಾಶ್ ಮಾಡಬಹುದಾಗಿತ್ತು. ಇವತ್ತು ಅನ್ಫಾರ್ಚುನೇಟ್ ಆಗಿ NSE ಸಾಫ್ಟ್ವೇರ್ ಎಲ್ಲರಿಗೂ ಒಂದು ಸ್ಕ್ರಿಪ್ಟ್ ನ ಸ್ಟಾಪ್ ಮಾಡಿದ್ರು, 2 ಮಿನಿಟ್ಸ್ ಸ್ಟಾಪ್ ಮಾಡಿದ್ರು. ಹಾಗಾಗಿ ಅವರು 55ಕ್ಕೆ ಕ್ಲೋಸ್ ಮಾಡಕ್ಕೆ ಬಂತು. ಇನ್ ಕೆಲವರು 66, 68, 70, 65 ಕ್ಲೋಸ್ ಮಾಡಿದ್ರು. ಈ ಒಂದು ಪಾಯಿಂಟ್ ಅಲ್ಲಿ ಅವರು ಸಖತ್ತಾಗಿ ಹಣ ಮಾಡಿದ್ದು. ಅದು ಬಿಟ್ರೆ ಈ ಕ್ಯಾಂಡಲ್ ಅಲ್ಲಿ ಹೋಲ್ ಡೇ ನೀವು ನೋಡೋದಾದ್ರೆ ಇದು 1, 2 ನೋಡಿ, ಇಲ್ಲೊಂದು 3, ದೆನ್ ಇದೊಂದು 4. ಈ ಕ್ಯಾಂಡಲ್ ಅಲ್ಲಿ ಮಾತ್ರ ಹೇಗೆ ಹಣ ಮಾಡೋದು, ಹೇಗೆ ಹಣ ಮಾಡಕ್ ಆಯ್ತು ಅನ್ನೋದು ನೀವೇನಾದ್ರು ಡೌಟ್ ಇದೆಯಾ? ಎಸ್, ಡೆಫಿನೆಟ್ ಆಗಿ ಈ ಒಂದು ಕ್ಯಾಂಡಲ್ ಅಲ್ಲಿ ಯಾಕೆ ಹಣ ಮಾಡ್ಬೇಕನ್ನೋದೇ ನಾವು ನಿಮ್ಗೆ ವರ್ಕ್ಶಾಪ್ ಅಲ್ಲಿ ಟ್ರೈನ್ ಅಪ್ ಮಾಡುವಂತದ್ದು. ಸೊ ನೋಡಿ, ಲೈವ್ ಸೆಷನ್ ಅಲ್ಲಿ ಎಷ್ಟೊಂದು ಜನ ಟ್ರೇಡ್ ಮಾಡಿದ್ದಾರೆ, ಇಲ್ಲೇ ತೋರಿಸ್ತಾ ಇದೀನಿ. ಜಸ್ಟ್ ಒಂದು 2 seconds ಅಲ್ಲಿ ನೋಡಿ, ಇಲ್ಲಿ ನಿಮ್ಗೆ ನಾವು ಲೈವ್ ಸೆಷನ್ ಅಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾ ಇರ್ತೀವಿ. ನೋಡಿ, ಇದು ಇವತ್ತಿನ ಟ್ರೇಡಿಂಗ್ಸ್. ಇವಾಗ ನಿಮ್ಗೆ ಹೇಳಿದ್ನಲ್ಲ 32,500 ಲಾಸ್ಟ್ ಮೂಮೆಂಟ್ ಅಲ್ಲಿ, ಲಾಸ್ಟ್ 2 minutes ಅಲ್ಲಿ 60,000 ಕಾಣಿಸ್ತಾ ಇದೆಯಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿರುವಂತ ಅರ್ನಿಂಗ್ಸ್ ಇದು. ಹಾಗೆ ನೋಡಿ, ಲೈವ್ ಸೆಷನ್ ಅಲ್ಲಿ ನಿಮ್ಗೆ ಕೆಲವರು ಎಷ್ಟು ಹಣ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೀನಿ. ನೋಡಿ, ಒಬ್ರು 100 ಕ್ವಾಂಟಿಟಿ ತಗೊಂಡಿದ್ರು, ಸೇಮ್ ಟೈಮಿಂಗ್ಸ್ ಕಾಣಿಸ್ತಾ ಇದೆ. 3:05ಕ್ಕೆ ಇಲ್ಲಿ ನೋಡಿ, ಇಲ್ಲಿದೆ 3:05ಕ್ಕೆ ಮಾಡಿರುವಂತದ್ದು. ಇದು ಸಹ 3:05ಕ್ಕೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಬ್ಬೊಬ್ಬರಿಗೆ 54, 56, 60 ರೂಪಾಯಿ ಆ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಬಿಕಾಸ್ ಸಿಸ್ಟಮ್ ಫ್ರೀಸ್ ಆಯ್ತು. ಎನಿವೇ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ಅಂತ ಹೇಳಿದ್ರೆ ಸುಮ್ನೆ ಅಲ್ಲ. ಸೊ ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು, ಎಮೋಷನಲಿ ಸ್ಟ್ರಾಂಗ್ ಇರಬೇಕು, ವಾಟ್ ಇಸ್ ಅ ಬಿಸ್ನೆಸ್ ಅಂತ ಬೇಸಿಕ್ಸ್ ಗೊತ್ತಿರಬೇಕು. ಡೆಫಿನೆಟ್ ಆಗಿ ನೀವು ಅಷ್ಟೇ ಮಿನಿಟ್ಸ್ ಅಲ್ಲಿ ಹಣನ ಮಾಡಕ್ಕಾಗುತ್ತೆ. 50,000, 1 lakh ನ ಆದ್ರೆ ನಿಮ್ಗೆ ಗೊತ್ತಿರ್ಬೇಕು. ನಾವ್ ಹೇಳ್ತಾ ಇರ್ತೀವಲ್ಲ, ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಮಾರ್ಕೆಟ್ ಅನ್ನೋದು ರಾಕೆಟ್ ತರ. ಒಂದು ಡೆಸ್ಟಿನೇಷನ್ ರೀಚ್ ಮಾಡ್ಬೇಕಂದ್ರೆ ವೆರಿ ಕ್ವಿಕ್ ಆಗಿ ಹೋಗುತ್ತೆ. ಅದೇನಾದ್ರು ಒಂದು ರಾಕೆಟ್ ನ ನೀವು ಲಾಂಚ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಮಾಡಿದ್ರೆ ಬಿಗ್ ಡಿಸಾಸ್ಟರ್ ಆಗುತ್ತೆ. ಅದೇ ತರ ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ನೀವೇನೋ ದೊಡ್ಡ ಗೋಲ್ ಇಟ್ಕೊಂಡಿದ್ರ, ಕರೋರ್ಸ್ ಅಲ್ಲಿ ಲಾಸ್ಟ್ ಟುಗೆದರ್ ರೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಓನ್ಲಿ ವೇ ಆಪ್ಷನ್ ಮಾರ್ಕೆಟ್. ಆದ್ರೆ ಆಪ್ಷನ್ ಮಾರ್ಕೆಟ್ ಅಲ್ಲಿ ಹೇಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಡೆಫಿನೆಟ್ ಆಗಿ ನಿಮ್ಗೆ ಅಂತ ದೊಡ್ಡ ಕನಸು ಶಾರ್ಟ್ ಟರ್ಮ್ ಅಲ್ಲಿ ಇದೆ ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದು, ಕಲಿಯಕ್ಕೆ ರೆಡಿ ಇದ್ರೆ ನಿಮ್ ಜೊತೆ ನಿಮ್ಮ ಗುರಿ ಸಾಧನೆಗೆ ನಮ್ಮ ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಯಾವಾಗ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.